ನನ್ನ ಹಿತೈಷಿಗಳಿಗೆ ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಬನ್ನಿ, ನಾನು ಸಂಡೇ ಬ್ಲಾಗ್ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ. ಯಾಕೆಂದರೆ ಪ್ರತಿದಿನವೂ ಕೆಲಸ ಇರುತ್ತೆ, ಸಂಡೇನೂ ಕೆಲಸ ಇರುತ್ತೆ. ಹೋದ ವಾರನೂ ಸಹ ಕೆಲಸ ಇತ್ತು, ನನಗೆ ಸಮಯ ಸಿಕ್ಕಿರಲಿಲ್ಲ ಪೂಜೆ ಮಾಡೋದಕ್ಕೆ. ಹಾಗಾಗಿ ಈ ಸಂಡೇ ನನಗೆ ಒಂದು ರಜಾ ಕೊಟ್ಟರು. ರಜಾ ಕೊಟ್ಟಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಇಟ್ಟಿದ್ದೀವಿ. ನೈವೇದ್ಯಕ್ಕೆ ನಾನೇನು ಮಾಡೋಕ್ಕಾಗಲಿಲ್ಲ, ಬರೀ ಹಣ್ಣು ಮಾತ್ರ ಇತ್ತು, ಹಣ್ಣು ಇಟ್ಟಿದ್ದೀನಿ ಅಷ್ಟೇ. ಪೂಜೆ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ, ಸರಳವಾಗಿ. ನಾವು ಪೂಜೆನ ಎಷ್ಟು ಅದ್ಧೂರಿಯಾಗಿ ಮಾಡಿದ್ದೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ನಮಗೆ ಯಾವುದೇ ಥರ ಕಷ್ಟಗಳು ತೊಂದರೆಗಳು ಬರದೇ ಇರೋ ಥರ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಮನೆಯಲ್ಲಿ ಇರಬೇಕು ಅಂತಂದರೆ ಪೂಜೆ ಮಾಡಬೇಕು. ಹಾಗಾಗಿ ನೋಡಿ, ನಮ್ಮ ಮನೆಯಲ್ಲಿ ಒಂದು ಬುದ್ಧನ ಫೋಟೋ ಇದೆ. ಆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಅಂತ ನಾವು ಬುದ್ಧನ ಮಂತ್ರ ಹೇಳಬೇಕು ಪ್ರತಿದಿನ, ಒಳ್ಳೆಯದು. ಹಾಗಾಗಿ ನಮ್ಮ ಹಾಲ್ನಲ್ಲಿ ಒಂದು ಗಣೇಶ, ಆಂಜನೇಯ, ಲಕ್ಷ್ಮಿ ಫೋಟೋ ಇದೆ. ಆ ಫೋಟೋಗೂ ಸಹ ನಾವು ಪೂಜೆ ಮಾಡಬೇಕು. ರೂಮ್ನಲ್ಲಿ ಒಂದು ಕ್ಯಾಲೆಂಡರ್ ಹಾಕಿದ್ದೀವಿ, ಅದಕ್ಕೂ ಸಹ ಪೂಜೆ ಮಾಡ್ತೀವಿ. ಮತ್ತು ಮನೆಯಲ್ಲಿ ಯಾವಾಗ ಪೂಜೆ ಮಾಡಲಿ, ಇಲ್ಲ ಮುಸ್ಸಂಜೆ ಟೈಮಲ್ಲಿ ನಾವು ಒಂದು ಧೂಪ ಹಚ್ಚೋದ್ರಿಂದ ಮನೆಯಲ್ಲಿ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಒಂದು ನೆಲ್ಲಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಇದರ ಉಪಯೋಗಗಳೇನು ಅಂತ ಅಂದರೆ, ಇದು ಮನೆ ಮದ್ದು. ನಿಮ್ಮ ಮನೆಗಳ ಹತ್ರ ಸುತ್ತಮುತ್ತನೇ ಇರುತ್ತೆ, ಇದನ್ನು ಬಿಡಬೇಡಿ. ಯೂರಿನ್ ಇನ್ಫೆಕ್ಷನ್ನು, ಲಿವರು, ಕಿಡ್ನಿ, ಏನೇ ಥರ ನಮ್ಮ ದೇಹದಲ್ಲಿರೋ ಭಾಗಗಳಿಗೆ ಇನ್ಫೆಕ್ಷನ್ ಆದ್ರೂ ನಾವು ಅಂದರೆ ಸೋಂಕು ಅಂತಾರೆ, ಆ ಇನ್ಫೆಕ್ಷನ್ನು ಇರೋದ್ರಿಂದ ನಮಗೆ ಬ್ಲಡ್ ಕೆಟ್ಟಿರೋದ್ರಿಂದ ಆ ಥರ ಇನ್ಫೆಕ್ಷನ್ಗಳು ನಮಗೆ ಆಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ರುಬ್ಬಿ ಮಜ್ಜಿಗೆನಲ್ಲಿ ಕುಡಿಬೋದು. ಯೂರಿನು, ಲಿವರು, ಕಿಡ್ನಿ ಯಾವುದೇ ಥರ ಇದ್ರೂ ಇದನ್ನು ಮಜ್ಜಿಗೆನಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ಹಾಕಿ ರುಬ್ಬಿಟ್ಟು ಇದರ ರಸನ ಹಾಕಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಪ್ರತಿದಿನ ಮಾಡಿ, ಒಂದು ವಾರ ಮಾಡಿ, ನಿಮ್ಗೆ ಸಾಧ್ಯವಾದ ಒಂದು ತಿಂಗಳು ಸಹ ಮಾಡಿ. ಆಸ್ಪತ್ರೆಗಳಿಗೆ ಹೋಗಿ ಲಕ್ಷ ಖರ್ಚು ಮಾಡೋದಕ್ಕಿಂತ ಈ ಥರ ನಾವು ಮನೆ ಮದ್ದುಗಳನ್ನ ನಾವು ಉಪಯೋಗಿಸೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅನುಭವ ಮತ್ತು ಭಾವನೆ. ನಮಗೂ ಸಹ ಜ್ಯಾಂಡೀಸ್ ಆಗಿತ್ತು, ಹಾಗೆ ಜ್ಯಾಂಡೀಸು ವಾಸಿ ಮಾಡಿಕೊಂಡು, ಇದು ನನ್ನ ನೆಲ್ಲಿ ಅಂತಾರೆ, ನೋಡ್ಕೊಳ್ಳಿ. ಈ ಗಿಡನ ಕೆಲವ್ರಿಗೆ ಗೊತ್ತಿರಲ್ಲ, ನಮ್ಮ ಸುತ್ತಮುತ್ತನೇ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿ. ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿರೋರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.